ನಮಸ್ಕಾರ, ನಾನು ಡಾಕ್ಟರ್ ಅಮಿತ್ ಬಿ ಅಂತ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಆಗಿ ಏಟ್ರಿಯಂ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಯೂರಿನರಿ ಇನ್ಕಾಂಟಿನೆನ್ಸ್, ಮೂತ್ರ ಲೀಕ್ ಆಗೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೂರಿನರಿ ಇನ್ಕಾಂಟಿನೆನ್ಸ್, ಮೂತ್ರ ಲೀಕ್ ಆಗೋದು ಒಂದು ಕಾಮನ್ ಆಗಿರುವಂತಹ ಸಿಂಪ್ಟಮ್. ಜನ ಸೋಷಿಯಲ್ ಸ್ಟಿಗ್ಮಾಗೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಎಷ್ಟು ಸತಿ ಇದನ್ನ ಹೇಳ್ಕೊಳ್ಳಂಗಿಲ್ಲ. ಆ ಹೇಳ್ಕೊಳ್ಳದೆ ಇರೋದ್ರಿಂದ ಆ ಸಮಸ್ಯೆನ ಹಾಗೆ ಅವರು ಸಪ್ರೆಸ್ ಮಾಡಿಟ್ಕೋತಾರೆ. ಸಪ್ರೆಸ್ ಮಾಡೋದ್ರಿಂದ ಅವರಿಗೆ ಜಾಸ್ತಿ ತೊಂದರೆ ಆಗುತ್ತೆ, ಅವರ ಕ್ವಾಲಿಟಿ ಆಫ್ ಲೈಫ್ ಎಫೆಕ್ಟ್ ಆಗುತ್ತೆ, ಅವರ ಕಿಡ್ನಿ ಮೇಲೆ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ. ಸೊ ಇದರ ಒಳಗಡೆ ಇರುವಂತಹ ವಿಷಯಗಳನ್ನ ಸ್ವಲ್ಪ ನಾವು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಯೂರಿನರಿ ಲೀಕೇಜ್, ಕೆಲವೊಬ್ಬರಿಗೆ ಕೆಲವು ಹನಿಗಳು ಯೂರಿನ್ ಅಷ್ಟೇ ಲೀಕ್ ಆಗ್ಬೋದು, ಕೆಲವೊಬ್ಬರಿಗೆ ರಾತ್ರಿ ಹೊತ್ತಿನಲ್ಲಿ ಅಷ್ಟೇ ಯೂರಿನ್ ಲೀಕ್ ಆಗ್ಬೋದು, ಕೆಲವೊಬ್ಬರಿಗೆ ಯೂರಿನ್ ಪಾಸ್ ಆಗಬೇಕು ಅಂತ ಅರ್ಜೆಂಟ್ ಅನಿಸಿದಾಗ ಅಷ್ಟೇ ಯೂರಿನ್ ಲೀಕ್ ಆಗ್ಬೋದು. ಸೊ ಯಾವ ಟೈಪ್ ಯೂರಿನರಿ ಲೀಕೇಜ್ ಅನ್ನೋದ್ರ ಮೇಲೆ ನಾವು ಅವರಿಗೆ ಯಾವ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದ್ರೆ ಕೆಮ್ಮಿದಾಗ ಅಥವಾ ಸ್ನೀಸ್ ಮಾಡಿದಾಗ, ಶೀನಿದಾಗ ಅಥವಾ ವೇಟ್ ಲಿಫ್ಟ್ ಮಾಡಿದಾಗ ಯೂರಿನ್ ಸ್ವಲ್ಪ ಲೀಕ್ ಆಗೋದು, ಇದು ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತೀವಿ. ಯೂರಿನರಿ ಬ್ಲಾಡರ್ ಕೆಳಗಡೆ ಪೆಲ್ವಿಕ್ ಫ್ಲೋರ್ ಎಂಬಂತಹ ಒಂದು ಮಸಲ್ಸ್ ಒಂದು ಮೆಂಬ್ರೇನ್ ತರ ಇರುತ್ತೆ. ಆ ಪೆಲ್ವಿಕ್ ಫ್ಲೋರ್ ವೀಕ್ ಆದಾಗ ಅವರಿಗೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದು ಬಹಳ ಜನರಿಗೆ ಮೆನೋಪಾಸ್ ಆದ್ಮೇಲೆ ಲೇಡೀಸ್ಗೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮಲ್ಟಿಪಲ್ ಡೆಲಿವರೀಸ್ ಆದ್ಮೇಲೆ ಅವರ ಪೆಲ್ವಿಕ್ ಫ್ಲೋರ್ ಪದೇ ಪದೇ ರಿಲ್ಯಾಕ್ಸ್ ಆಗಿ ಮತ್ತೆ ನಾರ್ಮಲ್ ಸ್ಟೇಟಿಗೆ ಬಂದಿರುತ್ತೆ. ಮೆನೋಪಾಸ್ ಆಗೋಕ್ಕಿಂತ ಮುಂಚೆ ಹಾರ್ಮೋನ್ ಲೆವೆಲ್ ಚೆನ್ನಾಗಿರೋದ್ರಿಂದ ಅವರಿಗೆ ಅದು ಜಾಸ್ತಿ ತೊಂದರೆ ಕೊಟ್ಟಿರಂಗಿಲ್ಲ. ಬಟ್ ಮೆನೋಪಾಸ್ ಆದ ನಂತರ ಆ ಪೆಲ್ವಿಕ್ ಫ್ಲೋರ್ ಇನ್ನ ಜಾಸ್ತಿ ವೀಕ್ ಆಗಿ ಅವರಿಗೆ ಯೂರಿನ್ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಎರಡನೇದ್ದು ಅರ್ಜ್ ಇನ್ಕಾಂಟಿನೆನ್ಸ್. ಅರ್ಜ್ ಇನ್ಕಾಂಟಿನೆನ್ಸ್ ಅಂತಂದ್ರೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅವರಿಗೆ ಸೆನ್ಸೇಷನ್ ಬಂದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಟಾಯ್ಲೆಟ್ಗೆ ಹೋಗಬೇಕು. ಟಾಯ್ಲೆಟ್ಗೆ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ತಡ ಆಯ್ತು ಅಂದ್ರೂ ಸಹ ಅವರಿಗೆ ಬಟ್ಟೆ ಒಳಗಡೆ ಯೂರಿನ್ ಲೀಕ್ ಆಗ್ಬಿಡುತ್ತೆ. ಟಾಯ್ಲೆಟ್ಗೆ ಹೋಗಿ ರೀಚ್ ಆಗೋಕ್ಕಿಂತ ಮುಂಚೆ ಕೆಲವು ಹನಿಗಳು ಯೂರಿನ್ ಲೀಕ್ ಆಗ್ಬಿಟ್ಟಿರುತ್ತೆ. ಇದನ್ನ ನಾವು ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಇದು ಓವರ್ ಆಕ್ಟಿವ್ ಬ್ಲಾಡರ್ ಅಂದ್ರೆ ಮೂತ್ರಾಶಯ, ಯೂರಿನರಿ ಬ್ಲಾಡರ್ ಅವಶ್ಯಕತೆಗಿಂತ ಜಾಸ್ತಿ ಕಾಂಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಯೂರಿನ್ ಕಲೆಕ್ಟ್ ಆದ ತಕ್ಷಣ ಯೂರಿನ್ ಅನ್ನ ಹೊರಗಡೆ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಪೇಷಂಟ್ಸ್ ಗೆ ಬೇರೆ ಬೇರೆ ತರಹದ ಪ್ಯಾಟರ್ನ್ ಒಳಗಡೆ ಈ ಯೂರಿನರಿ ಲೀಕೇಜ್ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇದರ ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನಿದಾವೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ನೋವಿರುತ್ತೆ, ಕೆಲವೊಬ್ಬರಿಗೆ ಯೂರಿನ್ ಪಾಸ್ ಮಾಡುವಾಗ ಉರಿ ಬರುತ್ತೆ, ಇನ್ ಕೆಲವೊಬ್ಬರಿಗೆ ಪದೇ ಪದೇ ಜ್ವರ ಬರುತ್ತೆ, ಇನ್ ಕೆಲವೊಬ್ಬರಿಗೆ ಯೂರಿನ್ ಒಳಗಡೆ ರಕ್ತ ಹೋಗುತ್ತೆ, ಕೆಲವು ಸತಿ ಯೂರಿನ್ ಒಳಗಡೆ ಕ್ಯೂ ತರ ಬಿಳಿಸ ಪದಾರ್ಥಗಳು ಹೋಗ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ಸೊ ಇವನ್ನೆಲ್ಲ ನಾವು ಯೂರಾಲಜಿಸ್ಟ್ ಹತ್ರ ನೀವು ಬಂದು ಒಂದ್ಸತಿ ತೋರಿಸಿದಾಗ ನಾವು ಚೆಕ್ ಮಾಡಿ ನೋಡ್ತೀವಿ. ಅವರಿಗೆ ಅವಶ್ಯಕತೆ ಇರುವಂತಹ ಟೆಸ್ಟ್ ಗಳನ್ನ ಮಾಡಿ ನೋಡ್ತೀವಿ. ಯೂರಿನ್ ಟೆಸ್ಟ್ ಆಗಿರಬಹುದು ಅಥವಾ ಅಲ್ಟ್ರಾಸೌಂಡ್ ಆಗಿರಬಹುದು. ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್, ಫಸ್ಟ್ ಲೈನ್ ಇನ್ವೆಸ್ಟಿಗೇಷನ್ಸ್ ನಾವು ಮಾಡಿ ನೋಡ್ತೀವಿ. ಕೆಲವು ಸತಿ ಬ್ಲಾಡರ್ ಡೈರಿ ಅಂದ್ರೆ ನಿಮಗೆ ಒಂದು ಪೇಜ್ ಒಳಗಡೆ, ಒಂದು ಬುಕ್ ಒಳಗಡೆ ನಿಮ್ಮ ಯೂರಿನ್ ಎಷ್ಟು ಸತಿ ಲೀಕ್ ಆಗ್ತಾ ಇದೆ, ನೀವು ಎಷ್ಟು ಯೂರಿನ್ ನೀರು ಕುಡಿತಾ ಇದೀರಿ, ಎಷ್ಟು ಯೂರಿನ್ ಪಾಸ್ ಮಾಡ್ತಾ ಇದೀರಿ, ಅದನ್ನ ನಾವು ಮೆಜರ್ ಮಾಡಿ ಅದರ ಪ್ಯಾಟರ್ನ್ ನೋಡ್ಕೊಂಡು ಅದರೊಳಗಡೆನೂ ನಾವು ಬದಲಾವಣೆಗಳನ್ನ ಮಾಡಿಸಬಹುದು. ಕೆಲವೊಬ್ಬರಿಗೆ ಈ ಅಲ್ಟ್ರಾಸೌಂಡ್ ಮತ್ತೆ ಯೂರಿನ್ ಟೆಸ್ಟ್ ಅಲ್ಲದೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಯೂರೋಫ್ಲೋಮೆಟ್ರಿ ಅಂತ ಕೆಲವು ಸತಿ ಮಾಡ್ತೀವಿ. ಯೂರಿನ್ ಸ್ಪೀಡ್ ಮೆಜರ್ ಮಾಡೋ ಟೆಸ್ಟ್ ಇರುತ್ತೆ. ಕೆಲವು ಸತಿ ಯೂರಿನರಿ ಬ್ಲಾಡರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂರೋಡೈನಾಮಿಕ್ ಸ್ಟಡಿ ಅನ್ನೋಂತಹ ಒಂದು ಟೆಸ್ಟ್ ಸಹ ಮಾಡಿ ನೋಡ್ಬೇಕಾಗುತ್ತೆ. ಸೊ ಈ ತರ ಯೂರಿನರಿ ಲೀಕೇಜ್ ಇರುವಂತಹ ಸಮಸ್ಯೆ ಇರೋ ಪೇಷಂಟ್ಸ್ ತಮ್ಮ ಸಮಸ್ಯೆಯನ್ನ ಮುಚ್ಚಿಡುತ್ತೇನೆ ಆ ಒಂದು ಸ್ಟಿಗ್ಮಾದಿಂದ ಹೊರಗಡೆ ಬಂದು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇದನ್ನ ಹೇಳ್ಕೊಂಡು ಡಾಕ್ಟರ್ ಹತ್ರ ಬಂದು ನೀವು ಕರೆಕ್ಟ್ ಆಗಿ ತೋರಿಸ್ಕೊಂಡ್ರೆ ನಿಮಗೆ ಯಾವ ಸಮಸ್ಯೆ ಇದೆ ಅಂತ ನಾವು ಚೆಕ್ ಮಾಡಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ಸರಿಯಾದ ಸೊಲ್ಯೂಷನ್ ಅನ್ನ ಕೊಡ್ತೀವಿ. ಈ ಯೂರಿನರಿ ಲೀಕೇಜ್ ಅನ್ನ ನಿಲ್ಸಿದ ಮೇಲೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ನೀವು ಹೊರಗಡೆ ಹೋಗೋದಕ್ಕಾಗ್ಲಿ, ಟ್ರಾವೆಲಿಂಗ್ ಗಾಗ್ಲಿ, ಫಂಕ್ಷನ್ಸ್ ಅಟೆಂಡ್ ಮಾಡೋದಕ್ಕಾಗ್ಲಿ ನಿಮಗೆ ತೊಂದರೆ ಆಗದೆ ಇರೋ ಹಾಗೆ ಯು ಕ್ಯಾನ್ ಲೀಡ್ ಎ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಜೊತೆಗೆ ಯೂರಿನರಿ ಲೀಕೇಜ್ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರಿನ ಕಡೆ ನಿಮ್ಮ ಕಿಡ್ನಿಗಳು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಕಿಡ್ನಿ ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಿಂದ ಮತ್ತೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನ ಮೇಂಟೈನ್ ಮಾಡೋ ದೃಷ್ಟಿಯಿಂದ ಈ ಸಮಸ್ಯೆಯನ್ನ ಸರಿಯಾದ ಸಮಯದಲ್ಲಿ ಟ್ರೀಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನಾನು ಇಲ್ಲಿ ಏಟ್ರಿಯಂ ಹಾಸ್ಪಿಟಲ್ ನಲ್ಲಿ ಬೆಳಿಗ್ಗೆ 11 o'clock to 1 o'clock ಇರ್ತೀನಿ, ಮತ್ತೆ ಸಾಯಂಕಾಲ 6 o'clock ಇಂದ 8 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು.